ಸೊ ಹೆಲೋ ಎವ್ರಿವನ್. ಸೊ ವಿಡಿಯೋ ನೋಡ್ತಾರೆ ಎರಡು ನಮಸ್ಕಾರ. ಸೊ ಇವತ್ತು ಯಾವ ವಿಡಿಯೋ ನೋಡ್ತೀವಿ ಅಂದ್ರೆ ದಿ ಲೆಜೆಂಡ್ ಬಾಲಯ್ಯ. ಇವಾಗ ಯಾರಾದ್ರೂ ಬಂದು ನೀವ್ ಯಾರು ಫ್ಯಾನ್ ಅಪ್ಪ ಅಂತ ಕೇಳಿದ್ರೆ ಏನಂತೀರಾ? ಮಾಮೂಲಿ ಡಿ ಬಾಸ್, ಕಿಚ್ಚ ಸುದೀಪ್, ಯಶ್ ಫ್ಯಾನ್ ಅಂತ ಹೇಳೋದು ನೀವು ನೋಡಿದೀರಾ. ನಮ್ಮ ಇಂಡಸ್ಟ್ರಿ ಹೀರೋಗಳ ಬಗ್ಗೆ ನಾವು ಹೇಳ್ತೀವಿ. ಆದ್ರೆ ನಮ್ಮ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾರು ಫ್ಯಾನ್ ಅಪ್ಪ ಅಂತ ಕೇಳಿದ್ರೆ ನಾನು ಇವಾಗ ಗೊತ್ತಾಯ್ತಲ್ಲ ಯಾರಂತ ನಿಮ್ಗೆ. ಸೊ ನಾನ್ ಯಾಕಪ್ಪ ಇವ್ರ ಫ್ಯಾನ್ ಅಂದ್ರೆ ಇವರು ಸಕಲಕ ಹೆಸರೇ ಗೊತ್ತಿಲ್ಲ ಇದು, ಸಾರಿ ಏನೋ ಗೊತ್ತಿಲ್ಲ, ಬಿಟ್ಬಿಡಿ. ಯಾಕಂದ್ರೆ ಆಕ್ಷನ್ ಅಲ್ಲಿ ಹಾಲಿವುಡ್ ನ ಟಾಮ್ ಕ್ರೂಸ್, ಫೈಟ್ ನಲ್ಲಿ ಚೈನಾ ಜಾಕಿ ಚಾನ್, ಡ್ಯಾನ್ಸ್ ನಲ್ಲಿ ಮೈಕಲ್ ಜಾಕ್ಸನ್. ಇವ್ರದೆಲ್ಲ ಕಲೆಗಳನ್ನ ಮಸಾಲೆ ಹಾಕಿ ರುಬ್ಬಿ ಅರ್ದು ಕುಡಿದು ತೆಲುಗು ಇಂಡಸ್ಟ್ರಿ ನಲ್ಲಿ ಹುಟ್ಟಿರೋ ದಿ ಲೆಜೆಂಡ್ ಬಾಲಯ್ಯ. ఒక్కొక్కరిని పైనుంచి కింద దాకా కీమా కొట్టి ఖీర్ తాగిపోతా, ఆడ పేగులు తీసి బోటి కొట్టి కోటిలో చాడు తినిపోతా. ಅವ್ರು ಯಾವ ಮೂವಿನೂ ಯಾರ ಕೈಲೂ ಟ್ರೋಲ್ ಮಾಡಕ್ ಆಗಲ್ಲ. ಒಂದೇ ಒಂದು ಸಿಂಗಲ್ ಫ್ರೇಮ್ ಕೂಡ ಟ್ರೋಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಇರುತ್ತೆ. ಕೆಲವರು ಅವ್ರ ಮನಸ್ಸಲ್ಲಿ ಬೇರೆ ತರ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದಾರೆ, ಅದು ಬೇರೆ ಮ್ಯಾಟ್ರು. ಆದ್ರೆ ಲಾಜಿಕ್ ಆಗಿ ನೋಡಿದ್ರೆ ನಮ್ ಬಾಸ್ ನ ಟ್ರೋಲ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಒಂದ್ ಇರುವೆಗ ಕೂಡ ಕೆಟ್ಟದ್ ಬಯಸೋರಲ್ಲ. ಒಳ್ಳೆ ಮನ್ಸಾಗುರು, ಏನ್ ಮನ್ಸಾಗುರು. ನಾನು ಯಾವಾಗ ಫಸ್ಟ್ ಬಾಲಯ್ಯ ಫ್ಯಾನ್ ಆಗಿದ್ದಂದ್ರೆ ಅವ್ರದ್ದೊಂದು ಮಾಸ್ ಸೀನ್ ನೋಡಿದೆ ಗುರು. ಇದನ್ನ ನೋಡಿ ಕೆಲವು ಜನ ಟ್ರೋಲ್ ಮಾಡಿದ್ರು, ಆದ್ರೆ ಜನಕ್ಕೆ ಇದರಲ್ಲಿ ಡಾರ್ಕ್ ಹ್ಯೂಮರ್ ಇದೆ ಅಂತ ಗೊತ್ತಿಲ್ಲ. ನನಗೆ ಸ್ವಲ್ಪ ಲೇಟ್ ಆಗಿ ಅರ್ಥ ಆಯ್ತು. ನಾನು ಡೈರೆಕ್ಟ್ ಫ್ಯಾನ್ ಆಗಿದ್ದು. ಅವ್ರು ಬಾ ಅಂದ್ರೆ ಕೂತ್ಕೊಂಡಿರೋ ಚೇರೇ ಬರುತ್ತೆ. చూపించనా నా కలేజా? ಹೋಗು ಅಂದ್ರೆ ಕೂತಿರೋ ಚೇರೆ ವಾಪಸ್ ಹೋಗುತ್ತೆ. ಬಾಸ್ ಸ್ಟ್ರಾಂಗ್ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಷಿ. ಸೊ ಇವಾಗ ನಮ್ಮ ಬಾಸ್ನ ರೂಮ್ ಅಲ್ಲಿ ಕಟ್ಟಾಕಿ ಆ ರೂಮ್ ಅಲ್ಲಿ ಒಂದು ಬಾಂಬ್ ಇಟ್ಟಿರ್ತಾರೆ. ಇನ್ನೇನು ಕೆಲವು ಸೆಕೆಂಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇವಾಗ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಬಾಂಬ್ ಆಫ್ ಆಗುತ್ತೆ. ಇವಾಗ ನಮ್ಮ ಬಾಸ್ ಏನ್ ಮಾಡ್ತಾರೆ ನೋಡಿ. ಗುರು ಬಾಯಿಯಲ್ಲಿ ಬುಲೆಟ್ ನ ತುಬುಕ್ ಅಂತ ಉಗಿದು ಆ ಬಾಂಬ್ ನ ಆಫ್ ಮಾಡ್ದ ನಮ್ಮ ಬಾಸ್. ಈ ಸೀನ್ ಅಲ್ಲಿ ಇವಾಗ ಹೀರೋಯಿನ್ ಗೆ ವಿಲನ್ ಗಳು ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಬಾಸ್ ಬಾಲಯ್ಯ ಹೀರೋಯಿನ್ ಹೆಂಗ್ ಕಾಪಾಡ್ತಾರೆ ನೋಡಿ. ಇವಾಗ ನಮ್ ಬಾಸ್ ಐಡಿಯಾ ನೋಡಿದ್ರೆ ಒಂದ್ ಚಿಕ್ಕ ಸ್ಪೆಕ್ಸ್ ಕನ್ನಡಿಲಿ ಅದು ಅಷ್ಟೊಂದು ಕಾಣಿಸಲ್ಲ, ಆದ್ರೂ ಹಿಂದೆ ಇರೋರಿಗೆ ಗುರಿ ಹಿಡದೆ 13 ಶೂಟ್ ಮಾಡಿದ್ದಾರೆ. ಇದು ನಮ್ ಬಾಸ್ ಅಂದ್ರೆ. ಈ ಸೀನ್ ಅಲ್ಲಿ ನಮ್ ಬಾಸ್ಗೆ ಕಚ್ಚಕ್ಕೆ ಅಂತ 4 ನಾಯಿನ ಬಿಡ್ತಾನೆ. ಆದ್ರೆ ಆ ಟೈಮಲ್ಲಿ ನಮ್ ಬಾಸ್ ಏನ್ ಮಾಡ್ತಾನೆ ನೋಡಿ. ಆದ್ರೂ ನಮ್ ಬಾಸ್ ಕಣ್ಣ ಲೇಸರ್ ಬೀಮ್ ಬಿಟ್ಟು ನಾಯಿಗಳನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಟೇಕ್ ಆಫ್ ಆಗ್ತಿರೋ ಪ್ಲೇನ್ ನಲ್ಲಿ ಟೆರರಿಸ್ಟ್ ನ ಡೋರ್ ಅಲ್ಲಿ ಕಚ್ಚಿಡ್ಕೊಂಡು ಅಲ್ಲಿಂದ ಕೆಳಗಡೆ ಟೆರರಿಸ್ಟ್ ನ ಬಿಟ್ಬಿಡ್ತಾನೆ. ಬಿಟ್ಟಾದ್ಮೇಲೆ ಆ ಟೆರರಿಸ್ಟ್ ಹೆಂಗಿದ್ರು ಕೆಳಗಡೆ ಬಿದ್ದು ಸಾಯ್ತಾನೆ ಅಂತ ಗೊತ್ತು. ಆದ್ರೆ ನಮ್ ಬಾಸ್ ನಮ್ ಬಾಸ್ಗೆ ಡೌಟ್ ಬಂದು ಇವ್ನು ಸಾಯಲ್ಲ ಅಂದ್ಬಿಟ್ಟು ಗನ್ ಎತ್ಕೊಂಡು ಟುಬುಕ್ ಅಂತ ನಾಲ್ಕು ಶೂಟ್ ಮಾಡಿ ಹೊಟ್ಟೆಗೆ. ನಮ್ ಬಾಸ್ ಸುಮ್ನೆ ಇರಲ್ಲ, ಇನ್ನೂ ಏನೋ ಬೇಕು ಅಂತ.
ಪ್ಲೇನ್ ಇಂದಾನೆ ಗುರಿ ಇಟ್ಟು ಆ ಟೆರೇಸ್ ಹೊಟ್ಟೆಗೆ ಹಿಂಗ್ ಬಿಡ್ತಾನೆ, ಅದು ಕರೆಕ್ಟ್ ಆಗಿ ಹೋಗಿ ಟೆರೇಸ್ ಹೊಟ್ಟೊಳಗೆ ಕುಚ್ಕೋಗ್ಬಿಡುತ್ತೆ. ಇದು ದೇಶ ಪ್ರೇಮ ಅಂದ್ರೆ. ಪಾಸ್ತಾರ ಯಾರ ಮಾಡಕ್ ಆಗತ್ತದ್ರು? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಡ್ಯಾನ್ಸ್ ಅಂದ್ರೆ ಒಂದ್ ಕಲೆ, ಅದು ಎಲ್ರಿಗೂ ಆ ಕಲೆ ಬರಲ್ಲ. ಆದ್ರೆ ನಮ್ ಬಾಸ್ಗೆ ಇದೆಲ್ಲ ಸರ್ವೇ ಸಾಮಾನ್ಯ. ವೆಸ್ಟರ್ನ್ ಆಗಲಿ ಫೋಕ್ಸ್ ಆಗಲಿ ಯಾವ್ದು ಬೇಕು, ಸೌತ್ ಯೂತ್ ಎಲ್ಲ ಮಿಕ್ಸ್ ಪಾಪ್ ಎಲ್ಲ ಇರೋಬರ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನಮ್ಮ ಬಾಸು. ಅದರಲ್ಲೂ ನಮ್ ಬಾಸ್ ಮಾಡೋ ಡ್ಯಾನ್ಸ್ ಅಲ್ಲೂ ಒಂದೊಂದು ಕೂಡ ಗ್ರಾವಿಟಿ ಲೆಸ್ ತರ ಇರುತ್ತೆ. ಈ ತರ ನಮ್ ಬಾಸ್ ಬಿಟ್ರೆ ಬೇರೆ ಯಾರಾದ್ರೂ ಡ್ಯಾನ್ಸ್ ಮಾಡಕ್ ಆಗುತ್ತಾ? ಈ ತರ ಒಂದ್ ಬಾಲ್ ಇಟ್ಕೊಂಡು ಯಾರಾದ್ರೂ ಡ್ಯಾನ್ಸ್ ಮಾಡಕ್ ಆಗುತ್ತಾ? ಆದ್ರೆ ನಮ್ ಬಾಸ್ ಮಾಡ್ತಾರೆ. ಅದಕ್ಕೆ ಹೇಳೋದು ಬಾಲಯ್ಯ ಸ್ಪೆಷಲ್ ಅಂತ. ಸರಿ ಬಿಡು, ಆಯ್ತು ಬಿಡು. నగ్తారಲ್ಲ. బాలయ్య బాబు గారి వైబ్రేషన్స్ వస్తున్నాయి నాకు. నీ కంటి చూపుల్లోకి నా ప్రాణం చేరిందే, ఏ మాయం చేసావే. ಓಕೆ ಫ್ರೆಂಡ್ಸ್, ಓದ್ ವಿಡಿಯೋ ಮಾತ್ರ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ಅದ್ರ ಸ್ವಲ್ಪ ಕೆಲವು ಜನ ಹೇಳಿದ್ರು, ರಿವ್ಯೂ ಕೊಟ್ರು. ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರಿಂದ ಫಸ್ಟ್ ಟೈಮ್ ಯಾರಿಗಾದ್ರೂ ಭಯ ಇದ್ದೇ ಇರುತ್ತೆ. ಸೊ ನಂಗೂ ಭಯ ಇತ್ತು, ಗೊತ್ತಿಲ್ಲ ಸ್ಟೂಡಿಯೋ ಹೆಂಗ್ ಬಂತು ಅಂತ. ಸೊ ಈ ವಿಡಿಯೋ ಕರೆಕ್ಟ್ ಆಗಿ ಬರುತ್ತೆ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.